ನಗವಾರ ಅಂದ್ರೆ ವಿಶೇಷ. ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ದಿವಸ ಊಟಕ್ಕೆ ಬರ್ತಿದ್ವಿ. ಅದಂದ್ರೆ ಬಾಂಧವ್ಯ, ಈ ಊರಿಗೆ ಬರ್ಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ. ಅದರಿಂದ ಇವತ್ತು ಬೈರ್ಕೂರು ಹೋಬಳಿಯ ಏನು ದೇವರ ಮೂಲೆ ಅಂತ ಕರಿತೀವಿ, ಇತ್ತು ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಇನ್ನೊಂದು ಏನಂತಂದ್ರೆ ಮತ್ತೆ ಫಸ್ಟ್ ವೀಕ್ ಅಲ್ಲಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಮತ್ತೆ 7 ಪೂಜೆ ಇದೆ, ಮತ್ತೆ ಬರ್ಬೇಕು 7 ಪೂಜೆ ಇದೆ. ಮತ್ತೆ ಪೆದ್ದೂರಿಂದ ಪೆದ್ದೂರು ಗೇಟ್ ತನಕ ಸುಮಾರು 2 ಕೋಟಿ ರೂಪಾಯಿ ಆರೊಳಗೂ ಪೂಜೆ ಮಾಡ್ಲಿಕ್ಕೆ ಬರ್ಬೇಕು. ಹಾಗೂ ಪುಣ್ಣಳ್ಳಿಗೆ ಮತ್ತೆ ಹಾಕಿದ್, ಮತ್ತೆ ಚಿನ್ನಳ್ಳಿಯಿಂದ ಮತ್ತೆ ಏನು ನಮ್ಮ ಇದು ಬರ್ಬೇಕಾಗಿರ್ತಕ್ಕಂಥ ಇದು ಕಾಡಿನಳ್ಳಿ ಬೈರ್ನಳ್ಳಿವರೆಗೂ ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿ ಅದಕ್ಕೂ ಬರ್ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಮೊನ್ನೆ ನಾನು ವಿದೇಶದಲ್ಲಿದ್ದಾಗ ನಮ್ಮ ಹೆಂಡತಿ ಫೋನ್ ಮಾಡೋದು ಮಾತಂದ್ರು, ಇವತ್ತು ಫಸ್ಟ್ ನ್ಯೂಸ್ ನೋಡ್ದ ಅಂತ. ಏನಂತಂದ್ರೆ ಸರ್ವೆ ಬಂದಿದ್ದ ನೋಡ್ದ ಅಂತ. ನಾನು ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು. ಯಾಕೆಂತಂದ್ರೆ ಆ ಕುರುಡುಮಲೆ ಗಣೇಶನ್ ಪೂಜೆ ಮಾಡ್ಕೊಂಡು ಆ ಟಿವಿ ಅವರು ಮುಳಬಾಗಿಲು ತಾಲೂಕು ಎಲ್ಲಾ ಕಡೆ ಹೋಗಿ ಕೇಳಿದ್ರು. ಏನಂತ ಕೇಳಿದ್ರು ಅಂತಂದ್ರೆ ಸಮೃದ್ಧಿ ಮಂಜು ಹೇಗೆ ಅಂತ ಕೇಳಿದ್ರು. ನನಗೆ ಅದ್ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬೀಟ್ ಸ್ಟಾರ್ಟ್ ಆಯ್ತು ಅಂದ್ರೆ, ಯಾರೇನ್ ಬೈತಾರ ನನ್ಗೆ ಕೊರತೆ ಇತ್ತು, ಕೊರತೆ ಇತ್ತು. ಆದ್ರೆ ನನ್ನ ಮತದಾರ ಪ್ರಭುಗಳು, ಅದಕ್ಕೆ ಮುಳಬಾಗಿಲು ತಾಲೂಕಿನ ಎಂತ ಸದ್ರೋಹಿ ಜನಗಳು ಅಂತಂದ್ರೆ, ಎಂತ ಹೃದಯಂತ ಜನಗಳು ಅಂತಂದ್ರೆ 25 ಜನ ಮಾತಾಡಿದ್ರು. 25 ಜನ 23 ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ಅನುದಾನ ಬರ್ತಾ ಇಲ್ಲ. ಅನುದಾನ ಬಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಡ್ತು ನನಗೆ. ಬಹುಶಃ ನಾನು ಗೆದ್ದಿದ್ದೀನಿ, ನನ್ಗೆ ಗೆದ್ದಾಗ ಖುಷಿ ಆಗಿಲ್ಲ, ಮೊನ್ನೆ ನಾನು ಗೆದ್ದಿದ್ದೀನಿ ಅಂತ ಅಷ್ಟೇ ಕೇಳೋದು. ಇವತ್ತು ನಾನು ಬಂದ ತಕ್ಷಣ ಇವತ್ತು ಕೆ-ಬೈಪಲ್ಲಿ ರೋಡ್ ಸುಮಾರು ಆಕ್ಸಿಡೆಂಟ್ ಆಯ್ತಾ ಇದೆ, ಸುಮಾರು ಆಕ್ಸಿಡೆಂಟ್ ಡೈಲಿ. ಕೆ-ಬೈಪಲ್ಲಿ ರೋಡ್ ಇವತ್ತು 50 ತರ ಮಾಡಿದ್ರು. ಅದಾದ್ಮೇಲೆ ಪುಂಗ್ನೂರು ಕಿರುಮಣಿ ಮೇಲಿಂದ ನಮ್ಮ ಹೋಟೆಲ್ ಗೇಟ್ 50 ತರ ಮಾಡಿದ್ರು. ಅದಾದ್ಮೇಲೆ ತಾಯ್ಲೂರು ಇಲ್ಲಿಂದ ಸೌಂಡ್ರಪಾಳ್ಯ ತನಕ ಹೈವೇ ಮಾಡಿದ್ರು. ಅದಾದ್ಮೇಲೆ ಕೆಜಪ್ ರೋಡ್ ನಮ್ಮ 0 ಇಂದ ಅಪ್ ಟು ಚಿಕ್ಕುಂಟೆವರೆಗೂ ಹೈವೇ ಮಾಡಿದ್ವಿ. ಹಾಗೂ ಏನು ನಮ್ಮ ಕೂಕುಂಟೆ ನಮ್ಮ ಆಂಧ್ರ ಕಡೆವಾಗ್ಲು ಅದನ್ನು ಹೈವೇ ಮಾಡಿದ್ವಿ. ಇವತ್ತು ಸಂಪರ್ಕದಲ್ಲಿ ಇರ್ತಕ್ಕಂಥ ಏನು ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್, ಎಲ್ಲಾ ರೋಡ್ಗಳಿಗೂ ಅಮೌಂಟ್ ತಂದು RRR ಇಂದಾಗ್ಲಿ ಎಲ್ಲ ಸ್ಕೀಮ್ಸ್ ತೀರಾಗ್ಲಿ ಅಮೌಂಟ್ ತಂದು ಕೆಲಸ ಮಾಡಕ್ಕೆ ದೊಡ್ಡ ಚಾಲನೆ ಕೊಟ್ಟಿದ್ದು ಕೆಲಸ ನಡೀತಾ ಇದೆ. ಅದಾದ್ಮೇಲೆ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ. ಹಳ್ಳಿ ಕಡೆ ಎಷ್ಟು ಆಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥವನ್ನು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ಗೆ ಬೇಕು ಕೊಡು ಅಂತ ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದ್ದೀನಿ. ಆದ್ರೂ ಸಾಕಾಗ್ತಾ ಇಲ್ಲ. ಭವಿಷ್ಯ ಭಗವಂತ ಏನಾದ್ರು ಓಡೋ ಫಾಸ್ಟ್ ಏನೋ 1 ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೀವನ ಪರ್ಯಂತ ನೀವು ನೆನೆಸ್ಕೊಬೇಕು ಅಂತ ಕೆಲಸ ಮಾಡಕ್ ನಾನು ರೆಡಿ ಇದೀನಿ. ಆದ್ರೆ ದರಿದ್ರವಶ ಇಂಥ ಸರ್ಕಾರ ಸಿಕ್ಕಿರೋದು ದರಿದ್ರವಶ. 72 ಜನ ಹೊಸಬರು ಶಾಸಕರು ಏನ್ ಆಸೆ ಇಟ್ಕೊಂಡು ಬಂದಿದೀವಿ, MLA ಅಷ್ಟುಂಟು MLA ಇಷ್ಟುಂಟು ಅಂದ್ಬಿಟ್ಟು ಎಲ್ಲ ಆಸೆನೂ ಮಣ್ಣಾಗ್ಬಿಟ್ಟು. ಯಾಕೇಳಿ, ನಾವ್ ಅನ್ಕೊಂಡಾಗೆ ನಾವು ಗೆದ್ದಂಗೆ ನಾವು ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ. ಏನು ಮಾತಾಡಿದ್ರು ಗ್ಯಾರಂಟಿಗಳು ಅಂತ ಹೇಳ್ತಾರೆ. 6 ತಿಂಗಳಾಗಿದೆ 2,000 ರೂಪಾಯಿ ಅಮೌಂಟ್ ಗ್ಯಾರಂಟಿ ಅಮೌಂಟ್ 6 ತಿಂಗಳಾಗಿದೆ. ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೊಬೇಕು. ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೊಳ್ಳೋ ಭಾಗ್ಯ, DKಗೆ ಕುರ್ಚಿ ಕಿತ್ಕೊಳ್ಳೋ ಭಾಗ್ಯ, ಉಳಿದವ್ರಿಗೆ ಅವನ ಇವನ ಅಂತ ಭಾಗ್ಯ, ಆ ಕಡೆ ಈ ಕಡೆ ಭಾಗ್ಯ. ಇದೇ ಇದರಲ್ಲಿ ಅವರು ದಿನನಿತ್ಯ RSS ಗುಂಡಿ ಚೇರು ನವೆಂಬರ್ ವಾಂತಿ ಕ್ರಾಂತಿ ಇಲ್ಲ, ವಾಂತಿನ ಆಗಲ್ಲ. ನಮ್ಮನ್ನು ಡೈವರ್ಟ್ ಮಾಡ್ತಾವ್ರ ಅಷ್ಟೇ, ನಮ್ಮನ್ನ ಮೂರ್ಖ ಮಾಡ್ತಾವ. ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನವೆಂಬರ್ಗೆ ನಿಮ್ ಸವಾಲ ಕೇಳ್ತಾ ಇದ್ದೀನಿ ನಿಮ್ಗೆ. ಇವತ್ತು ನಮ್ಮನ್ನ ಮೂರ್ಖವಾಗಿ ಮಾಡ್ತಾವ. ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಳಿಂದ್ಬಿಟ್ಟು ನಿಮ್ಮನ್ನ ಡೈವರ್ಟ್ ಮಾಡ್ತಾವ. ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದಿನನಿತ್ಯ ಟಿವಿ ನೋಡಿ ಅಂದ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾರೆ. 72 ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಶಾಪ ಆಗ್ತಾರೆ. ಯಾಕಂತ ನಾವು ಬೆಳವಣಿಗೆ ಆಗ್ತಾ ಇಲ್ಲ, ನಮ್ ಕೈಲಿ ಆಗ್ತಾ ಇಲ್ಲ. ಆದ್ರೂ ಈ ತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ರೋಡ್ ಹಾಕೋದು ಕೆಲಸ ಮಾಡ್ತಾ ಇದ್ವಿ. ದಯವಿಟ್ಟು ಏನು ನಿಮಗೆ ಭರವಸೆ ಕೊಟ್ಟು ಓಟ್ ಹಾಕಿದ್ರೆ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಕನಸು ಜಾಸ್ತಿ ಇತ್ತು, ಆಗ್ತಾ ಇಲ್ಲ. ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು, ಕೊಡ್ತಾ ಇಲ್ಲ. ಬಟ್ ಆದ್ರೂ ಬೇರೆ ಒಂದು ಸ್ಕೀಮ್ ಇಂದ ಕಿತ್ಕೊಂಡ್ಬಂದು ಒಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ, ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ. 60 ಕೋಟಿಯಲ್ಲಿ ಇವತ್ತು 41 ಒಳ್ಳೆ ಒಂದು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ತಾಳ್ಮೆಯಿಂದಿರೋಣ. ತಾಳ್ಮೆ ಬಹು ಮುಖ್ಯ. ಯಾವ ಕೆಲಸ ಹೋದ್ರೂ ಕೂಡ ತಾಳ್ಮೆ ಆಯ್ತಲ್ವಾ, ತಾಳ್ಮೆಯಿಂದಿರೋಣ. ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಕಡಗಳ್ಳಿ ಕ್ರಾಸ್ ಇಂದ ಅಪ್ಪು ಚಿಕ್ಕನಗರವರೆಗೂ ಎಲ್ಲೋ ಒಂದ್ ಕಡೆ 1 ಕೋಟಿ ಅಮೌಂಟ್ ಹೋಗಿದ್ವಿ. ನಿನ್ನೆ ನಾನು ಶ್ರೀನಿವಾಸನ್ ಹೇಳಿ 1 ಕೋಟಿ ಕಂಟಿನ್ಯೂ ಮಾಡ್ಬಿಡಿ ಊರಿಗೆ ಹೋಗ್ತಾ ಇದೀವಿ. ಅಪ್ಪು ಚಿಕ್ಕನಗರವರೆಗೂ ಹಾಕ್ಬಿಡಿ ರೋಡ್ ಅಂತ. ಯಾಕಂದ್ರೆ ನಾಳೆಯಿಂದಾನೆ ಈ ವೀಕೆಲ್ಲ ವರ್ಕ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನಾವು ತಾಳ್ಮೆಯಿಂದಿರೋಣ, ಒಳ್ಳೆ ಕಾಲ ಬರ್ತದೆ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಊರಿಗೆ ಬರ್ತಾವ್ರೆ. ನಾವೆಲ್ಲ ಕೇಳೋಣ,
ನಾವು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ, ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಕೊಡು, ನಮ್ಮ ಮಕ್ಕಳು ಬದುಕಲಿಕ್ಕೆ ಏನೋ ಒಂದು ಫ್ಯಾಕ್ಟ್ರಿ ಕೊಡು ಅಂತ ಕೇಳೋಣ. 4,000-5,000 ಜನ ಕೆಲಸಕ್ಕೆ ನಮ್ಮ ಮಕ್ಕಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತೂ ನಮ್ಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ. ಬಹುಶಃ 30ನೇ ತಾರೀಕು ನಮ್ಮ ನೋಡ್ಲಿಕ್ಕೆ ಬರ್ತಾ ಇದಾರೆ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಊರುಗಳಿಂದ ನಾನು ಕರಿತಾ ಇದ್ದೀನಿ, ನಿಮ್ಮನ್ನು ಕರಿತಾ ಇದ್ದೀನಿ. ನಿಮ್ ಜೊತೆ ಊಟ ಮಾಡ್ಬೇಕು, ಅವ್ರನ್ನ ಮೀಟ್ ಮಾಡ್ಬೇಕು. ಮತ್ತೊಮ್ಮೆ ಕುಮಾರ ನಮ್ಮ ಕೈ ಸಿಕ್ಕಿದ್ದಾರೆ, ಅವ್ರನ್ನ ಉಳಿಸ್ಕೊಬೇಕಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯಸ್ಥರು, ವಿಶೇಷವಾಗಿ ನನ್ನ ಸತ್ಯವರಿಗೂ ಅವ್ರ ಕುಟುಂಬದವರಿಗೂ ಎಲ್ಲ ನನ್ನ ಕುಟುಂಬದವರು ಎಲ್ಲ ನಗವಾರ ಕುಟುಂಬದವ್ರು ಕೂಡ ನಮಸ್ಕರಿಸುತ್ತಾ, ನಾನು ಇನ್ನು 4 ಪೂಜೆ ಇದೆ, ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತದೆ, ಕತ್ಲಾಗ್ತದೆ, ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲಾ ನಾಯಕರಿಗೆ ವಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಒಗ್ಗಟ್ಟು ಇದ್ರೆ, ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಏನ್ ಬೇಕು ಮಾಡಕ್ಕಾಗಲ್ಲ, ಯಾರೇನು ಮಾಡಕ್ಕೆ ಆಗಲ್ಲ. మీ పంచలేక వస్తాను, మీ ఇంట్లో కూర్చుంటే మీరు పెట్టి తింటాను, మళ్ళీ పోతాను. నాకు ఉన్ని లేకపోని నేను నీ బిడ్డ, నేను మీ బిడ్డ. నాకు అందాన్ని వస్తుందో నాకు తెలియదు, నేను ఇంట్లో వచ్చి మీ దగ్గర కూర్చొని తినేసిపోతాను. ఆ ఎక్కు నాకు ఉంది. అయినా కూడా నేను తర్లా పట్టేది, అట్రాసిటీ కేసులు ఎత్తిచ్చేది, తర్లా పట్టేది, వాళ్ళకి ఎత్తి పెట్టేది, ఆప్షన్ ఎత్తి పెట్టేది తప్ప నేను చేసేది. ఇప్పుడు నడుస్తా ఉండే కార్యక్రమం ఇది సుహేస్తే సమృద్ధి ఎవరు చేస్తాడు అధికారులు వాళ్ళకి కడిమే పని అంట. కొంత నాయకులు ఉన్నారు అదే పని. నేను ఏడాది లెటర్ ఇస్తాను, లెటర్ ఇచ్చేది, నేను లెటర్ ఇచ్చాను ಕೊಡ್ರಿ, లెటర్ ఇచ్చేది. ಇಲ್ಲಿ ಎಲ್ಲಿದ್ರು ಬಿಲ ತಗೊಳ್ಳೇಬೇಕು, ಇಲ್ಲಿ ಎಲ್ಲಿ ಬಂದ್ರು ಬಿಲ ತಗೊಳ್ಬೇಕು. ಯಾವ ಆಫೀಸಲ್ಲಿ ಬಂದು ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು. ಯಾಕೆ ತಾಲೂಕು ಪ್ರಜೆ ನಾನು, ಈ ತಾಲೂಕು ಸುತ್ತ ನಾನು. ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರಿ ಬಂದ್ರು ಕೂಡ ನನ್ನ ಕೆಳಗೆ ಕೆಲಸ ಮಾಡಬೇಕು. ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು, ನೀವು ಅಡ್ಡ ಹಾಕೋದು. ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ. ನಾನ್ ಅಡ್ಡಾಕ ರೀತಿ ಹಿಂಗಿರುತ್ತೆ ಅಂದ್ರೆ ನಿಮ್ ಕೆಳಗಡೆ ಮುಟ್ಕೊಂಡು ಅಡ್ಡಾಕ್ತೀನಿ. ನಂಗೆ ಇವತ್ತು ನಾನು ಏನ್ ಅಡ್ಡಾಕ್ತಾ ಇದ್ರಿ, ಅಧಿಕಾರಿಗೆ ಅಡ್ಡಾಕ್ತಾ ಇದ್ರಿ, ಅಧಿಕಾರಿ ಸಪೋರ್ಟ್ ಮಾಡಿ, ಭ್ರಷ್ಟ ಅಧಿಕಾರಿ ಏನ್ ಸಪೋರ್ಟ್ ಮಾಡ್ತಾ ಇದ್ರಿ. ನನಗೂ ಒಂದು ಕಾಲ ಬರ್ತದೆ, ಅದು ಹತ್ತಿರದಲ್ಲೇ ಬರ್ತದೆ. ಹತ್ತಿರದಲ್ಲಿ ಬಂದಾಗ ಕೆಳಗಡೆ ನೀವು ಮುಟ್ಟು ನೋಡ್ಕೋಬೇಕು ಅಂತ ಕಾಟ ಕೊಡ್ತೀನಿ ನಾನು. ಇವತ್ತು ನಾವು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ, ಯಾರ್ಯಾರು ಕಾಲ ಹಿಡಿತಾ ಇದ್ರಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರು ರೆಕಮೆಂಡ್ ಮಾಡ್ತಾ, ಎಲ್ಲಾ ಸಮೃದ್ಧಿ ಮಂದಿಗೆ ಗೊತ್ತಿದೆ. ಆದ್ರೆ ನಾನು ಮೂಕನಾಗಿದ್ದೀನಿ, ಮೂಕಪೇಕ್ಷನಾಗಿರ್ತೀನಿ. ಆದ್ರೂ ನನಗೂ ದೇವರೊಂದಲ್ಲ ಒಂದ್ ದಿವಸ ಸರ್ಕಾರ ಬರ್ತದೆ, ಆಗ ನಾನು ತೋರಿಸ್ಬೇಕು. ಅಬ್ಬರು ಸುದ್ದಿ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನನ್ನ ಅಂದಾಜ್ ಅಡ್ಡ ಹಾಕಿದ್ರಿ, ಯಾವ ಲೆಟರ್ ಹೋಗಿದೆ, ಯಾವ ತಾಲೂಕು ಶಾಸಕರು ಮುಳಬಾಗಿಲು ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದ್ರಿ. ಭಗವಂತ ಒಬ್ರಿದ್ರೆ ನೋಡ್ತಾ ಇರ್ತಾನೆ. ಯಾಕಂತ ಪ್ರಜಾಪ್ರಭುತ್ವ, ನಾನು ಕೂಡ ಶಾಸನ, ಕಳ್ಳ ಶಾಸಕನಾಗಿಲ್ಲ, ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ನಾನು. ಜನ ಮೆಚ್ಚೆ ಶಾಸಕ ಮಾಡಿದ್ದಾರೆ. ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ, ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಮಾನ ಸಮೃದ್ಧಿದಿಲ್ಲ. ನನ್ನ ಹತ್ರ ಇರ್ಲಿ ಇಲ್ದೇ ನಾನು ಓಪನ್ ಆಗಿ ಮಾತಾಡೋದು. ಇವತ್ತು ಅಲ್ಲಾನ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಂದಿರ್ತಕ್ಕಂಥ ಹಾಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಶಾಸಕ 100 ಕೋಟಿ, ನನ್ಗೆ 10 ಕೋಟಿ. ನೀವ್ ಯೋಚನೆ ಮಾಡಿ, ಒಂದ್ 100 ರೂಪಾಯಿ, ನಂಗೆ 10 ರೂಪಾಯಿ, 10 ರೂಪಾಯಿ ಎತ್ಕೊಂಡ್ಬಂದು ಯಾವ ಊರಿಗೆ ಎಲ್ಲಿ ರೋಡ್ ಹಾಕ್ಲಿ ನಾನು, ಯಾವ ಗುಂಡಿ ಮುಚ್ಚಲಿ ನಾನು. ಇವತ್ತು ನನಗೆ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. 25 ಕೋಟಿ ಕೊಟ್ಟಿದ್ದಾರೆ. ಪಾಪ ಇವ್ ನಮ್ ಕಾಂಟ್ರಾಕ್ಟರ್ ಎಲ್ಲ ತಾಳಿರ್ತಕ್ಕಂಥ ಅವ್ರು ಹೆಂಚಿರ್ತ ಹೊರಗಡೆ ಕೆಲಸ ಮಾಡ್ತಾರೆ ನಮ್ ಕಾಟ. ಇವತ್ತು ಕಾಂಟ್ರಾಕ್ಟ್ ಉಳಿದ್ರೆ ಮಾತ್ರ, ಅವ್ರು ಉಳಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತಾರೆ ಪಾಪ. ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವರ ಸರ್ಕಾರ ಕೊಡ್ಲಿ, ಇಂಥ ಸರ್ಕಾರ ತೊಲಗ್ಲಿ. ಆದಷ್ಟು ಬೇಗ ನಾವು ಗಡಿಭಾಗದಲ್ಲಿದ್ದೀವಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ.